ರಾತ್ರೋರಾತ್ರಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನೆಲಸಮ ಆಗಿದೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸ್ಮಾರಕ ನೆಲಸಮ ಆಗಿದೆ. ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸ್ಮಾರಕವನ್ನ ಡೆಮಾಲಿಷ್ ಮಾಡಲಾಗಿದೆ. ಜಾಗದ ವಿಚಾರಕ್ಕಾಗಿ ವಿಷ್ಣು ಸ್ಮಾರಕ ನೆಲಸಮ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಜಾಗಕ್ಕಾಗಿ ಬಾಲಣ್ಣ ಕುಟುಂಬ ಮತ್ತು ವಿಷ್ಣು ಫ್ಯಾನ್ಸ್ ಮಧ್ಯೆ ಇದೀಗ ವಾಗ್ವಾದ ಶುರುವಾಗಿದೆ. ಅಭಿಮಾನ್ ಸ್ಟುಡಿಯೋದಲ್ಲಿ ಇರುವಂತಹ ವಿಷ್ಣು ಸ್ಮಾರಕ ಡೆಮಾಲಿಷ್ ಆಗಿರುವಂತದ್ದು. ಇದು ಜಾಗದ ವಿಚಾರಕ್ಕಾಗಿ ವಿಷ್ಣು ಸ್ಮಾರಕವನ್ನ ನೆಲಸಮ ಮಾಡಿದ್ರ ವಿಷ್ಣುವರ್ಧನ್ ಸ್ಮಾರಕವನ್ನ ಸಾಹಸ ಸಿಂಹ ವಿಷ್ಣುವರ್ಧನ್ ಸ್ಮಾರಕವನ್ನ ಅಲ್ಲಿ ನಿರ್ಮಿಸಲಾಗಿತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ. ಇದೀಗ ಆ ಜಾಗ ಅವರದ್ದಾಗಿತ್ತು ಅನ್ನುವಂತಹ ವಿಚಾರ. ಹಾಗಾಗಿ ಆ ಜಾಗಕ್ಕಾಗಿ ನೆಲಸಮ ಮಾಡಿದ್ರ ಸ್ಮಾರಕವನ್ನ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಜೊತೆಯಲ್ಲಿ ವಿಷ್ಣು ಫ್ಯಾನ್ಸ್ ಮತ್ತು ಬಾಲಣ್ಣ ಕುಟುಂಬದ ಮಧ್ಯೆ ಕೂಡ ವಾಗ್ವಾದ ಶುರುವಾಗಿದೆ. ಅಭಿಮಾನ್ ಸ್ಟುಡಿಯೋದಲ್ಲಿ ಬಾಲಣ್ಣ ಕುಟುಂಬ ಮತ್ತು ಅಭಿಮಾನಿಗಳ ಮಧ್ಯೆ ವಾಗ್ವಾದ ನಡೀತಾ ಇತ್ತು. ಇದೀಗ ಜನರು ಕೂಡ ಅಭಿಮಾನಿಗಳು ಕೂಡ ಜಮಾವಣೆ ಆಗ್ತಾ ಇದ್ದಾರೆ. ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. 14 ವರ್ಷದಿಂದ ಹೋರಾಡಿದ್ರೂ ಕೂಡ ವಿಷ್ಣು ಸ್ಮಾರಕ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ವಿಷ್ಣು ಸೇನೆಯಿಂದ ಪದಾಧಿಕಾರಿಗಳ ನೋವಿನ ಮಾತು ಅದು. 14 ವರ್ಷಗಳಿಂದ ಹೋರಾಡಿದ್ರೂ ಕೂಡ ವಿಷ್ಣು ಸ್ಮಾರಕವನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋದು ವಿಷ್ಣು ಅಭಿಮಾನಿಗಳ ವಿಷ್ಣು ಸೇನೆಯ ನೋವಿನ ಮಾತು. ಯಾವತ್ತೂ ನನ್ನ ಮಕ್ಕಳು ಉದ್ಧಾರ ಆಗಲ್ಲ. ಅವ್ರು ವಿಷ್ಣುವರ್ಧನ್ ಉದ್ಧಾರ ಆಗಲ್ಲ. ಅವ್ರು ಹಾಳಾಗ್ತಾರೆ. ಅದಕ್ಕೆ ನಾವು ಕೋರ್ಟಿಗೆ ನಾವು ತಡೆ ಮಾಡ್ತೀವಿ. ಇಲ್ಲ ಅಂತ ಹೇಳಲ್ಲ ಸರ್. ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನಮಗೆ. ಏನಾರು ಲೈವ್ ಆಗಿ ಬಂದು ಮಾತಾಡಿದಾರ ಸರ್. ಇವತ್ತು ಮೀಡಿಯಾ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಎಲ್ಲಾ ಕಡೆ ಇದೆ. ಬಂದು ಹೇಳ್ಬೋದಾಗಿತ್ತಲ್ಲ ಸರ್, ಬಂದು ಹೇಳ್ಬೋದಾಗಿತ್ತಲ್ಲ. ಯಾಕೆ ಮೌನ ಮುರಿದ್ರು ಇವರು? ಯಾಕೆ ಮೌನ ಮುರಿದ್ರು? ರಾತ್ರಿ ಅಪ್ಪಾಜಿನ ಪುಣ್ಯ ಭೂಮಿನ ಎತ್ತುವಂತ ಪರ್ಮಿಷನ್ ಕೊಟ್ಟಿದ್ದು ಯಾರು ಇವ್ರಿಗೆ? ಹೇಳ್ಬೋದಾಗಿತ್ತಲ್ಲ. ಈಗ ಆಗೋಗಿದೆ ಸರ್, ಈಗ ಆಗೋಗಿದೆ. ಗೌರ್ಮೆಂಟ್ ಕಡೆಯಿಂದ ಇದ್ದಾಗ ಅಮೌಂಟ್ ಅವರ ಮಗು ಕೊಟ್ಟು ಬಾಲಣ್ಣ ಮಗು ಕೊಟ್ಟಿದ್ದಾನೆ. ಕೊಟ್ಟಾದ್ಮೇಲೆ ಮತ್ತೆ ಮೈಸೂರು ಆದ್ರು. ಆಮೇಲೆ ಇಲ್ಲಿ ಬೇಡ ನಮ್ಗೆ ಇಲ್ಲೇ ಇರಲಿ ಅಂತ ಕೇಳ್ದ. ಕೊಡ್ತೀವಿ ಅವಾಗ ಆಗಿತ್ತು. ಆಗಿರಲಿಲ್ಲ. ಆಮೇಲೆ ಅಲ್ಲಾದ್ಮೇಲೆ ಇವಾಗ ಈ ತರ ಆಗಿದೆ. ಅವಾಗ ಅಮೌಂಟ್ ಇಸ್ಕೊಂಡಿಲ್ವ ಅವರು? ಅಮೃತಸರ ಇದ್ದಾಗ ಅವ್ರು ಯಾರು ಸೇಮ್ ಇದ್ರಲ್ಲ, ಅವಾಗ ಅಮೌಂಟ್ ಇಸ್ಕೊಂಡಿಲ್ಲ ಅವರು. ಅಮೌಂಟ್ ಇಸ್ಕೊಂಡು ಯಾಕೆ ಈ ತರ ಮಾಡ್ತಾರೆ ಇವಾಗ? ಮೈಸೂರು ಇವಾಗ ಮೈಸೂರು ಜಮೀನು ಅವ್ರ ಕಡೆ ಪಾಪ ಕೊಟ್ಟವ್ರು. ಅವರು ಲ್ಯಾಂಡ್ ಒನ್ನವರು ಮೈಸೂರವ್ರು ಇವ್ರದ್ದು ಅವ್ರು ಬಿಟ್ಕೊಟ್ಟಿದ್ದಾರೆ. ಇವಾಗ ಅವಾಗ ಅಮೃತಸರ ಇದ್ದಾಗ ಮಾಡ್ಕೊಟ್ಟಿದ್ದೀನಿ. ಹಂಗಾರೆ ಅಲ್ಲೇ ಕಂಟಿನ್ಯೂಟಿ ಹಾಕೋದಾಯ್ತಲ್ಲ. ಅವಾಗ ಎಲ್ಲ ಆದ್ಮೇಲೆ ಅವ್ರನ್ನ ಅಲ್ಲಿ ಹಾಕ್ಬೇಕಾನೆ. ಆಯ್ತು. ಈಗ 2 ಎಕರೆ ಆಗಿತ್ತು. ಏನಪ್ಪ ಮಾಡೋದು? ಎಲ್ಲರೂ ಸೇರಿ ಅಭಿಮಾನಿಗಳು ಏನ್ ಮಾಡಬೇಕು? ಶಿವಣ್ಣ ಹೇಳಿ ನಾವೇನ್ ಮಾಡಬೇಕು? ಇಲ್ಲ ನಿಮ್ಗೆ ದೇವ್ರು ಒಳ್ಳೆ ಮಾಡ್ತಾರೆ.
ದೇವ್ರು ಅಲ್ಲ, ನಿಮ್ ದೇವ್ರು ಒಳ್ಳೇದ್ ಮಾಡ್ತಾರ, ನಿಮ್ ದೇವ್ರು ಒಳ್ಳೇದ್ ಮಾಡ್ತಾರ. ನಾವೇನ್ ಗಲಾಟೆ ಮಾಡಲ್ಲ, ದೇವ್ರು ಒಳ್ಳೇದ್ ಮಾಡ್ತಾರ, ಎಲ್ಲ ಮಾಡಿದಾರೆ. ನಾವ್ 2 ಎಕರೆ ಕೊಡಕ್ಕಾಗಲ್ಲ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರ ಅಷ್ಟೇ ಹೇಳ್ತಾರೆ. ಅವ್ರು ಹೇಳ್ತಾ ಇರೋದೇನು, ಆ ಜಾಗ ನನ್ನ ಹೆಸರಲ್ಲ ಕಾರ್ತಿಕ್ ಹೆಸರಲ್ಲಿ. ಕಾರ್ತಿಕ್ ಏನ್ ಮಾಡಿದಾನೆ, ಅವ್ರು ಚಿಕ್ಕಪ್ಪ ತೀರೋಗಂತ ಟೈಮಲ್ಲಿ, ಕೇಸ್ ನಡಿ ಅಂತ ಟೈಮಲ್ಲಿ ಅದಕ್ಕೆ ನಾವು ಕೋರ್ಟಿಗೆ ನಾವು ತಡೆ ಮಾಡ್ತೀವಿ. ಇಲ್ಲ ಅಂತ ಹೇಳಲ್ಲ ಸರ್. ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನಮಗೆ. ಏನಾರು ಲೈವ್ ಆಗಿ ಬಂದು ಮಾತಾಡಿದಾರಾ ಸರ್? ಇವತ್ತು ಮೀಡಿಯಾ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಎಲ್ಲಾ ಕಡೆ ಇದೆ. ಬಂದು ಹೇಳ್ಬೋದಾಗಿತ್ತಲ್ಲ ಸರ್, ಬಂದು ಹೇಳ್ಬೋದಾಗಿತ್ತಲ್ಲ. ಯಾಕೆ ಮೌನ ಮುರಿದ್ರು ಇವರು? ಯಾಕೆ ಮೌನ ಮುರಿದ್ರು? ರಾತ್ರಿ ಅಪ್ಪಾಜಿನ ಪುಣ್ಯ ಭೂಮಿನ ಎತ್ತುವಂತ ಪರ್ಮಿಷನ್ ಕೊಟ್ಟಿದ್ದು ಯಾರು ಇವ್ರಿಗೆ? ಹೇಳ್ಬೋದಾಗಿತ್ತಲ್ಲ. ಈಗ ಆಗೋಗಿದೆ ಸರ್, ಈಗ ಆಗೋಗಿದೆ. ಈಗ ಏನು ಮಾಡ್ಕೊಂಡು ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತಹ ವಿಷ್ಣು ಸ್ಮಾರಕವನ್ನ ರಾತ್ರೋರಾತ್ರಿ ಡೆಮೋಲಿಷ್ ಮಾಡಿದ್ದಾರೆ. ಹಾಗಾಗಿ ವಿಷ್ಣು ಅಭಿಮಾನಿಗಳು ಆಕ್ರೋಶಕ್ಕೆ ಒಳಗಾಗಿದ್ದಾರೆ. 14 ವರ್ಷದಿಂದ ಹೋರಾಟವನ್ನ ನಡೆಸಿದ್ರು ಕೂಡ ಆ ಸಮಾಧಿಯನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು ವಿಷ್ಣು ಅಭಿಮಾನಿಗಳ ನೋವು ಕೂಡ ಆಗಿರುವಂಥದ್ದು. ಹೈಕೋರ್ಟ್ ಸೂಚನೆ ಮೇರೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತಹ ಸಮಾಧಿಯನ್ನ ರಾತ್ರೋರಾತ್ರಿ ತೆರವುಗೊಳಿಸಲಾಗಿದೆ. ಇದರಿಂದ ಆಘಾತಕ್ಕೆ ಒಳಗಾಗಿದ್ದಾರೆ ವಿಷ್ಣು ಅಭಿಮಾನಿಗಳು. ಹಾಗಾಗಿ ಆಕ್ರೋಶ ಭರಿತರಾಗಿದ್ದಾರೆ. 35 ವರ್ಷಗಳ ಕಲಾಸೇವೆ ಹಾಗೂ ಕಲಾಸೇವೆಯನ್ನ ಸಲ್ಲಿಸಿದಂಥವರು ವಿಷ್ಣುವರ್ಧನ್ ಅವರು ಸುಮಾರು 200 ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸಿ ಜನರ ಮನಸ್ಸನ್ನ ಗೆದ್ದಂಥವರಾಗಿದ್ರು. ಅವರ ಅಂತ್ಯಕ್ರಿಯೆಯನ್ನ ಕೆಂಗೇರಿಯಲ್ಲಿರುವಂತಹ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡಲಾಗಿತ್ತು. ಇದೇ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರು ಏನು ಹೇಳ್ತಾ ಇದ್ದಾರಲ್ಲ, ಡೆಮಾಲಿಷ್ ಮಾಡಿದ್ದಾರೆ ಅಂತೇಳಿ, ಅದೇ ಜಾಗದಲ್ಲಿ ಮಾಡಲಾಗಿತ್ತು. ನಂತರದಲ್ಲಿ ಮತ್ತೆ ವಿವಾದಗಳು ಹುಟ್ಟಿ ಅದನ್ನ ಮೈಸೂರಿಗೆ ಸ್ಥಳಾಂತರ ಮಾಡಲಾಗಿತ್ತು. ಅವರ ಒಂದು ಸ್ಮಾರಕವನ್ನ ಮೈಸೂರಿನಲ್ಲಿ ಮಾಡ್ತೇವೆ ಅಂತೇಳಿ ಅಲ್ಲಿ ಜಾಗವನ್ನ ಕೂಡ ನೀಡಲಾಗಿತ್ತು. ಇಲ್ಲಿ ಅವರ ನೆನಪಿಗಾಗಿ ಪುಟ್ಟದೊಂದು ಸ್ಮಾರಕವನ್ನ ನಿರ್ಮಿಸಿಕೊಳ್ಳಲಾಗಿತ್ತು. ಅದನ್ನ ಕೋರ್ಟ್ನ ಸೂಚನೆಯ ಮೇರೆಗೆ ತೆರವುಗೊಳಿಸಲಾಗಿದೆ ಅನ್ನುವಂಥದ್ದು ಇನ್ನೊಂದು ಕಡೆಯ ವಾದ.